4ನೇ ದಿನಕ್ಕೆ ಮುಂದುವರಿದ ಅನಿರ್ದಿಷ್ಟ ಧರಣಿ. ಬಸವನ ಬಾಗೇವಾಡಿ ಪಟ್ಟಣದ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಆಯೋಜಿಸಿದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಿ ಶನಿವಾರ 4ನೇ ದಿನಕ್ಕೆ ಮುಂದುವರೆದಿದೆ. ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ದಲಿತ ಮುಖಂಡರಾದ ಅಶೋಕ್ ಚಲವಾದಿ ಭೇಟಿ ನೀಡಿ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡುತ್ತಾ ನ್ಯಾಯ ಸಿಗುವವರೆಗೂ ನಿಮ್ಮ ಜೊತೆ ನಾವಿರುತ್ತೇವೆ ಅಂತ ಹೇಳಿದರು. ಆನಂತರ ಮಾಜಿ ಶಾಸಕರಾದ ಶರಣಪ್ಪ ಸುಣ್ಗಾರ ಮಾತನಾಡುತ್ತಾ ಅಧಿಕಾರ ಶಾಶ್ವತವಲ್ಲ, ಅದನ್ನು ದುರುಪಯೋಗ ಮಾಡಿಕೊಂಡು ಬಡವರ ಆಶ್ರಯವನ್ನು ಕಸಿದುಕೊಂಡು ಅವರಿಗೆ ಕಣ್ಣೀರು ಬರುವಂತೆ ಮಾಡಿರುವುದು ಸರಿಯಾದುದ್ದಲ್ಲ, ಅವರ ಕಣ್ಣೀರಿ ತಟೆ ತಟ್ಟುತ್ತದೆ ಹೇಳಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಹಲವಾರು ಸಂಘಟನೆಯ ಮುಖಂಡರು ನಿಮ್ಮ ಪ್ರತಿಭಟನೆಗೆ ನಾವು ಬೆಂಬಲ ಸೂಚಿಸುತ್ತೇವೆ ಅಂತ ಹೇಳಿದರು. ಇದೇ ಸಮಯದಲ್ಲಿ ಅಶೋಕ್ ಗೌಡ ಪಾಟೀಲ್, ಪ್ರಕಾಶ್ ಗುಡಿಮನಿ, ಪರಶುರಾಮ್ ದಿಂಡ್ವಾರ, ನಜೀರ್ ಬೀಳಗಿ, ಶಾಂತಗೌಡ ಪಾಟೀಲ್, ಮಲ್ಲು ತಳವಾರ್ ಅನೇಕ ಜನ ಭಾಗವಹಿಸಿದರು. ಸಂದರ್ಭದಲ್ಲಿ ಮನೆಗಳನ್ನು ಇವತ್ತಿನ ದಿವಸ ರಸ್ತೆಯ ಮೇಲೆ ಅನಧಿಕೃತವಾಗಿ ಕಟ್ಟಿದ್ದಾರೆ, ಎನ್ಕ್ರೋಚ್ಮೆಂಟ್ ಮಾಡಿ ಕಟ್ಟಿದ್ದಾರೆ ಅಂತಕ್ಕಂಥ ಮಾತು ಯಾವಾಗ ಬರ್ತಾ ಇತ್ತು ಅಂತಂದ್ರೆ ಅದು ಒಂದು ಮುಖ್ಯ ರಸ್ತೆ ಆಗಿರ್ಬೋದು, MDR ರಸ್ತೆ ಆಗಿರ್ಬೋದು, ರಾಜ್ಯ ಹೆದ್ದಾರಿ ಆಗಿರ್ಬೋದು, ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು. ಅದೇ ಆಗಿರ್ತಕ್ಕಂಥ ಒಂದೊಂದು ರಸ್ತೆಗಳಿಗೆ ಒಂದೊಂದು ನಿಯಮಾನುಸಾರ ಒಂದು ಸರ್ಕಾರದ ಸುತ್ತೋಲೆಗಳನ್ನು ಇವತ್ತಿನ ದಿವಸ ಇದ್ದಿದ್ದು ನಿಮ್ಮೆಲ್ಲರಿಗೂ ಗೊತ್ತೈತಿ. ಅದು ಎಲ್ಲವನ್ನೂ ಸಹಿತ ನಿಯಮಾವಳಿ ಗಾಳಿಗೆ ತೂರಿ ಇವತ್ತಿನ ದಿವಸ ಏನು ಒಂದು ಪುರಸಭೆ ಆಗಿರ್ಬೋದು, ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ಬೋದು, ಅಥವಾ ಪಟ್ಟಣ ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಅದನ್ನು ಎನ್ಕರೇಜ್ಮೆಂಟ್ ತೆರವುಗೊಳಿಸಬೇಕಾಗಿತ್ತು ಅಂತಂದ್ರೆ ಸಂಬಂಧಪಟ್ಟಂತ ಇಲಾಖೆ ಜಿಲ್ಲಾಧಿಕಾರಿ ಇರ್ಬೋದು ಅಥವಾ CEO ಇರ್ಬೋದು, ಅವರಿಂದ ಪರವಾನಗಿಯನ್ನು ಪಡೀತಕ್ಕಂಥದ್ದು ಇವತ್ತಿನ ದಿವಸ ಅಲ್ಲಿಯ ಏನು ಆಡಳಿತ ಮಾಡ್ತಕ್ಕಂಥ ಗ್ರಾಮ ಪಂಚಾಯತ್ಗೆ ಇರ್ತಕ್ಕಂಥ ಒಂದು ನಿಯಮಾನುಸಾರ ಪದ್ಧತಿ. ಇವತ್ತು ಏನು ತುಗ್ಲಕ್ ದರ್ಬಾರ್ ಅಂತಕ್ಕಂಥ ರೀತಿಯಲ್ಲಿ ಇದಕ್ಕೆಲ್ಲರಿಗೂ ಸಹಿತ ನಾವೇ ಮಾಲೀಕರು ಅಂತಕ್ಕಂಥ ರೀತಿಯಲ್ಲಿ ವರ್ತನೆಯನ್ನು ಇವತ್ತಿನ ದಿವಸ ಶಾಸಕರ ಮಾತಿನಂತೆ ಇವತ್ತು ಮಣಿದು ಇವತ್ತಿನ ಸಾಮಾನ್ಯ ಜನರಿಗೆ, ಕಡುಬಡು ಜನರಿಗೆ ಇವತ್ತಿನ ಎಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಕಟ್ಟಿರ್ತಕ್ಕಂಥ ಮನೆಗಳನ್ನು ಧ್ವಂಸ ಮಾಡಿದ್ದನ್ನು ನೋಡಿದ್ರೆ ಬಹುಶಃ ಪ್ರತಿಯೊಬ್ಬರು ಸಹಿತ ಇವತ್ತಿನ ದಿವಸ ಕಣ್ಣೀರು ಕಪಾಲ ಬರ್ತಾವ. ಎಲ್ಲರೂ ಸಹಿತ ಅಶೋಕ್ ಗೌಡರ ನೇತೃತ್ವದಲ್ಲಿ ಇವತ್ತಿನ ಕಾರ್ಯ ನಮ್ಮ CEO ಅವರಿಗೆ ಸಹಿತ ಮನವಿಯನ್ನು ಕೊಟ್ಟಾರೆ, DC ಅವರಿಗೆ ಮನವಿಯನ್ನು ಕೊಟ್ಟಾರೆ, ಉಸ್ತುವಾರಿ ಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಾರೆ, ರಾಜ್ಯ ಲೋಕಾಯುಕ್ತರ ಒಂದು ಗಮನಕ್ಕೂ ತಂದಿದ್ದಾರೆ, ಹೈಕೋರ್ಟ್ನ ಮೆಟ್ಟಲನ್ನು ಸಹಿತ ಏರೈತಿ. ನ್ಯಾಯಕ್ಕಾಗಿ ಇವತ್ತಿನ ದಿವಸ ಅನೇಕ ಸಂದರ್ಭಗಳಲ್ಲಿ 2 ತಿಂಗಳಿಂದ ಸತತವಾಗಿ ಇವತ್ತಿನ ದಿವಸ ಬಿಟ್ಟು ಆದರೂ ಸಹಿತ ಆಗಿಲ್ಲ ಅಂತಕ್ಕಂಥದ್ದು. ಅಧಿಕಾರದ ಮೋಹ ಜನ ಅಂತಿರ್ತಾರಲ್ಲ, ಅಧಿಕಾರ ಒಂದು ಮೋಹ ಬರ್ತಂದ್ರೆ ಅದು ಬಹುಶಃ ನಮ್ಮ ಮುಂದಿನ ಕೆಡಗಾಲಿಕೆ ಬರ್ತೈತಂತ. ನೀವು 2-3 ವರ್ಷಗಳಿಂದಲ್ಲ 4-5 ವರ್ಷಗಳಿಂದ ತಿರುಗಾಡಿ ಅನುಕಂಪವನ್ನು ಗಿಟ್ಟಿಸಿಕೊಂಡು ಜನರಿಂದ ಇವತ್ತು ಅನುಕಂಪದ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ಮರ್ತಿದ್ದೀರಿ. ಬರ್ತಕ್ಕಂಥ ದಿನಗಳಲ್ಲಿ ಅದೇ ಜನ ನಿನಗೆ ಮರ್ತಿದ್ದನ್ನು ನೆನಪು ಮಾಡ್ಕೊಳ್ತಕ್ಕಂಥ ದಿನ ಇವತ್ತು ಮಾಡ್ತಾ ಇದೆ ಅಂತಕ್ಕಂಥದ್ದು ಪ್ರಯತ್ನ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ನಾನು ಸಹಿತ ಜಿಲ್ಲಾಧಿಕಾರಿ ಮಾತಾಡಿನಿ. ಇದು ಇಷ್ಟಕ್ಕೆ ಅಲ್ಲ, ಅಶೋಕ್ ಗೌಡರು ಹಾಗಾಗಿ ಇದ್ರ ಬಗ್ಗೆ ಜಲ್ದಿ ಆತದ ಅಷ್ಟು ಮಾಡಿಕೊಡ್ಬೇಕಾಗ್ತದೆ. ಇದಾಗಲಿಲ್ಲ ಅಂದ್ರೆ ಇನ್ನೂ ಉಗ್ರ ಹೋರಾಟ ಮಾಡ್ತೇವೆ. ಇದರಲ್ಲಿ ಎಲ್ಲೆಲ್ಲಿ ಏನೇನು ಲೋಪದೇಶ ಇದಾವೆ ನಾವೆಲ್ಲ ಅದನ್ನು ಅಡ್ಡಾಡಿ ನೋಡಿದಾಗ ಒಂದೇ ಮಾತಲ್ಲಿ ರಸ್ತೆನೇ ಇಲ್ಲ. ಇವರು ಹೊಡಿಯುವಂಥ ಅಧಿಕಾರ ಯಾರು ಕೊಟ್ಟರು? ಇವರಿಗೆ DC ಅವ್ರ ಪರ್ಮಿಷನ್ ಇರಲಿ, ಇವ್ರು ಹೊಡಿಬಾರ್ದಾಗಿತ್ತು. ಯಾರೋ 4 ಪಂಚಾಯತಿ ಮೆಂಬರ್ಗಳು ಹೇಳ್ತಾರೆ ಅಂತ ಹೇಳಿ ಇವ್ರು ಬಂದು ಹೊಡೆದಾರಂದ್ರೆ ಇದು ಎಂಥ ಹಾಸ್ಯಾಸ್ಪದ. ಇದು ಎಂಥ ಸ್ಮಾರಕಗಳು ಹೊಡೆದ್ರು, ಅಂಬೇಡ್ಕರ್ ಭವನ ಹೊಡೆದ್ರು, ಹೇಮರೆಡ್ಡಿ ಮಲ್ಲಮ್ಮರ ಹೊತ್ತು ಹೊಡೆದ್ರು, ಸಂಗೊಳ್ಳಿ ರಾಯಣ್ಣ ಹೊತ್ತು ಹೊಡೆದ್ರು.
ಮುಂದೆ ಭವನಗಳು ಹೊಡೆದ್ರು, ದರ್ಗಾಗಳು ಹೊಡೆದ್ರು. ದರ್ಗಾ ಯಾವಾಗಿನ ಕಾಲಿನ ದರ್ಗಾ, ಅಲ್ಲಿ ಯಾವುದೂ ಫಾರೆಸ್ಟ್ ಕ್ಲಿಯರೆನ್ಸ್ ಇಲ್ಲದೆ ಎಲ್ಲ ಗಿಡಗಳು ಮರಗಳು ಅವಾಗಿಂದ 100 ವರ್ಷಗಟ್ಟಲೆ ಇರೋ ಒಂದು ನೆರಳು ಕೊಡುವಂಥ ಗಿಡಗಳು ಇವತ್ತೆಲ್ಲ ಕೆಲಸ ಮಾಡಿದ್ದಾರೆ. ದಯವಿಟ್ಟು ಭಾಳ ಜನ ಇವತ್ತು ನೋಡಿದ್ರು ಇಲ್ಲೋ, ನಮ್ಮ ಊರಿಗೆ ಒಂದು ರೌಂಡ್ ಹಾಕಿ ಬರ್ರಿ ನೋಡ್ರಿ. ಅಲ್ಲಿ ಅಡ್ಡಾಡಿದ್ರೆ ನಿಮ್ಗೆಲ್ಲ ತಿಳಿತದೆ. ಸುಮಾರು 2 ತಿಂಗಳಾಯ್ತು ಆ ಹೆಣ್ಮಕ್ಳು ಮಳೆಯಲ್ಲಿದ್ದಾರೆ. ಮಳೆಯಲ್ಲಿ ನೀವು ನೋಡಿದ್ರೆ ಆ ಮನೆಗಳು ಬಾಕ್ಲಿಲ್ಲ, ಎಲ್ಲ ಮನೆಗಳು ಸೋರ್ಲಾಕತ್ತಾವು. ಮಕ್ಕಳಿಗೆ ಇರ್ಲಾಕ ಜಾಗಿಲ್ಲ, ನೀರಾಗೆ ಮುಕ್ಕೊಂಡಾರ, ಕಾಟ ಹಾಕೊಂಡು ಅಲ್ಲಿ ತೆಳಗೆ ಮುಕ್ಕೊಂಡಾರ. ಮ್ಯಾಗ ಏನೂ ಇಲ್ಲ, ಛತ್ತಿಲ್ಲ. ಇದು ಯಾರೇ ಇರಲಿ, ಯಾವುದೇ ಪಾರ್ಟಿ ಇರಲಿ, ಯಾವುದೇ ಇರಲಿ, JDS ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಅನ್ಯಾಯ ಆಗ್ಯದ ಅಂತಂದ್ರೆ ಎಲ್ಲರೂ ನಮ್ಗೆ ಇವತ್ತು ಅದನ್ನು ನಾವು ಹೋರಾಟ ಮೂಲಕ ಅದನ್ನು ನಾವು ಪ್ರತಿಭಟಿಸಬೇಕಾಗ್ತದೆ. ಇದು ಆದಷ್ಟು ಬೇಗ ಶರಣಪ್ಪಣ್ಣವರು ನಾವು ಇನ್ನೂ ಇದು ಬಿಡೋದಿಲ್ಲ, ಇದು ಅಷ್ಟು ಸರಳವಾಗಿ ಬಿಡೋದಿಲ್ಲ. ನಾವು ಮುಖ್ಯಮಂತ್ರಿಗೂ ಕೂಡ ಆಲ್ಮಟ್ಟಿಯವರು ಬಂದಿದ್ರು, ಅದು ಸುಮ್ಮ ಒಂದು ಅರ್ಜಿ ಕೊಟ್ಟಿದ್ದೀವಿ. ಅವ್ರ ಕಡೆಯಿಂದ ಎನ್ಕ್ವೈರಿ, ಇನ್ನೂ ಅವ್ರಿಗೆ ಪೂರಾ ಇದು ಗಮನಕ್ಕೆ ಬಂದಿಲ್ಲ. ಇದನ್ನು ನಾವು ಎಲ್ಲಿವರೆಗೂ ಹೋಗಿ ಇದು ಸುಮ್ಮ ಇಷ್ಟರೊಳಗೆ ಮುಗಿತು ಅಂತ ಚಲೋ ಇದು ಇರಲಿಲ್ಲ ಅಂದ್ರೆ ಇದನ್ನು ನಾವು ದಂಡಿಗೆ ಹತ್ತುತನ ಒಟ್ಟು ಬಿಡೋದೇ ಇಲ್ಲ. ಇವ್ರು ಏನೇನು ಅಧಿಕಾರಿಗಳು ಹತ್ತಿರಲ್ಲ, ಇವ್ರಿಗೆ ಎಲ್ಲೆಲ್ಲಿ ಏನೇನು ತರಿಸ್ಬೇಕು ನಾವು ನೀರು ಅಲ್ಲಿ ತರಿಸ್ತೀವಿ ಇವರಿಗೆಲ್ಲ. ಯಾಕೆ ಇದೊಂದು ಈ ರೀತಿ ಆಗಲಿಕ್ಕೆ ಕಾರಣೀಕರ್ತರು ಬಹುಶಃ ಇದಕ್ಕೆ ಶಾಸಕರು, ಈ ಭಾಗದ ಶಾಸಕರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತದೆ. ಏನು ಅವರು ಈ ಅಧಿಕಾರವನ್ನು ವಹಿಸ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿ, MLA ಆಗೋದಕ್ಕೆ ಪೂರ್ವದಲ್ಲಿ ನಾನು ಬಡವರ ಪರವಾಗಿರ್ತೇನೆ, ಬಡವರ ಹಿತವನ್ನು ರಕ್ಷಿಸ್ತೇನೆ, ಬಡವರಿಗೆ ಒಂದು ಆಶ್ರಯವನ್ನು ಕಟ್ಟಿಕೊಡ್ತೀನಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿವಸ ದೇವರಪ್ಪಗೆ ಶಾಸಕರಾದವರು. ಆದರೆ ಏಕಾಏಕಿ ತಮ್ಮೂರಿನಲ್ಲೇ ಇರ್ತಕ್ಕಂಥ ಒಂದು ಬಡವರ ಮನೆಗಳನ್ನು ಧ್ವಂಸ ಮಾಡ್ತಾರೆ ಅಂತಂದರೆ ಈ ಕ್ಷೇತ್ರಕ್ಕೆ ನ್ಯಾಯ ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ. ಕೇವಲ ತಮ್ಮ ಸ್ವಾರ್ಥಕ್ಕಾಗಿ, ಯಾಕಪ್ಪ ಅಂತಂದ್ರೆ ರೋಡ ಕುದುರೆ ಸಾಲೋರಿಗೆ ಸಿಂಗಾಪುರ್ ಮಾಡಲಿ, ಅವ್ರ ಶಾಸಕರು ಬ್ಯಾಡ ಅನ್ನೋದಿಲ್ಲ. ತಾವೇ ಬೆಂಗಳೂರಿಗೆ ಹೋಗ್ತಿರ್ತಾರೆ, ತಂಗಡಿಗೆ ಹೋಗೋ ಹೊತ್ನಾಗ ಅಲ್ಲಿ ನೋಡಲಿ NH ಅದ, ಬೇಕಾದ್ರೆ ಹುಣಗುಂದಕ್ಕೆ ಇದು ಮುದ್ದೇಬಾರ್ದಿಂದ ಡಬಲ್ ರೋಡ್ ಅದ, ಮುಂದೆ ತಂಗಡಿಗೆ ಹೋಗೋಣ ಒಂದೇ ಬಸ್ ಹೋಗ್ತದೆ. ಕಡೆಗೆ ಬಿಜಾಪುರಕ್ಕೆ ಹೋಗಿ ಅಂಜುಮನ್ ಕಾಲೇಜಿಂದ ಮರಾಠಿ ವಿದ್ಯಾಲಯದ ಮುಂದೆ ಹೋದ್ರೆ ಒಂದೇ ಬಸ್ ಹೋಗ್ತದೆ. ಅದು ಬಿಟ್ಟು ಕುದುರೆ ಸಾಲೋಡಿಗೆಯಲ್ಲಿ ಬಡವರು 2 ಅಂತಸ್ತಿನ ಮನೆಗಳು ಫೈನಾನ್ಸ್ನಿಂದ ಬ್ಯಾಂಕುಗಳ ಮೂಲಕ ಸಾಲ ತೆಗೆದುಕೊಂಡು ಬಂದು ಇನ್ನೂ ಸಾಲ ಕಟ್ಟಿಲ್ಲ, ಕಷ್ಟಪಟ್ಟ ದುಡಿದು ಗಂಡ ಹೆಂಡತಿ ಮಕ್ಕಳು ಕೂಡ್ಕೊಂಡು ದುಡಿದು ಏನಪ್ಪ ಅಂತಂದ್ರೆ ಮನೆ ಕಟ್ಟಿರ್ತದೆ ಅಂತಂದ್ರೆ ಮನೆ ಕೆಡುವುದಪ್ಪ ಅಂತಂದ್ರೆ ಇದು ಯಾವ ನ್ಯಾಯ? ಅದಲ್ಲದೆ ಏನು ಬಸವ ನಾಡಿನಲ್ಲಿ ಬಸವ ಜನ್ಮಸ್ಥಳದಲ್ಲಿ ಏನು ಬಡವರನ್ನ ತಾವು ಸುಮಾರು 50-60 ವರ್ಷಗಳ ಕಾಲ ತಾವು ಬೆಳೆದಿರ್ತಕ್ಕಂಥ ಕುಟುಂಬವನ್ನ ಇವತ್ತು ತೊರೆದು ಬೀದಿಗೆ ಬಿದ್ದಿರ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ನಿಸ್ತಾ ಇದೆ ನಮಗೆ. ಆದರೆ ಆ ಶಾಸಕರು, ದೇವರಪ್ಪಿಗೆ ಮತಕ್ಷೇತ್ರದ ಶಾಸಕರು ತಾವು ಒಂಥರ ಮುಂದೆ ಆಕಳ ಮಾರಿ ಹಿಂದೆ ಹೋರಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾನು ಬಡವರ ಪರವಾಗಿರ್ತೀನಿ, ರೈತರ ಪರವಾಗಿರ್ತೀನಿ, ನಾನು ಮಹಿಳೆಯರ ಪರವಾಗಿರ್ತೀನಿ ಅಂತಕ್ಕಂಥದ್ದು 10 ವರ್ಷಗಳ ಕಾಲ ಕ್ಷೇತ್ರದಲ್ಲಿ ತಿರುಗಾಡಿ ಏನು ನಾನು ಅವರ ಪತ್ನಿಯವರು ಕೂಡ ನನ್ನ ತಾಳೆ ಉಳಿಸ್ರಿ, ನನ್ನ ಗಂಡನ ಉಳಿಸ್ರಿ ಅಂತೇಳಿ ಏನು ಭಿಕ್ಷಾ ಬೇಡಿ ಮತವನ್ನು ತೆಗೆದುಕೊಂಡು ಇವತ್ತು ಏನಪ್ಪ ಅಂತಂದ್ರೆ ಇವತ್ತು ಬಡವರ ಗೋರಿಯ ಮೇಲೆ ಬಡವರ ಮನೆಗಳನ್ನ ಕೆಡುವುದರ ಮುಖಾಂತರ ಬಡವರ ಮಾನಸಿಕವಾಗಿರ್ತಕ್ಕಂಥ ಏನು ಅವ್ರ ಜೊತೆಗೆ ಚೆಲ್ಲಾಟ ಆಡ್ತಕ್ಕಂಥದ್ದು ಇದು ಹೇಗಿರ್ತಕ್ಕಂಥ ಸಂಗತಿ.